ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದಂತಹ ಕಾಲ್ತುಳಿತಕ್ಕೆ 11 ಮಂದಿ ಬಲಿಯಾಗಿ ಇವತ್ತಿಗೆ 6 ದಿನ ಆಗಿಬಿಡ್ತು. ಮೃತರ ಕುಟುಂಬದಲ್ಲಿ ಶೋಕ ಇನ್ನೂ ಕೂಡ ಮಡುಗಟ್ಟಿದೆ. ಮುದ್ದಿನ ಮಕ್ಕಳನ್ನು ಕಳ್ಕೊಂಡ ಹೆತ್ತವರ ಗೋಳು ಹೇಳುತ್ತೀರದ್ದಾಗಿದೆ. ಮಕ್ಕಳ ಬಗ್ಗೆ ಹೆತ್ತವರು ಕಂಡಿದ್ದಂತಹ ಕನಸು ಒಂದ ಎರಡ ಎಲ್ಲವೂ ನುಚ್ಚು ನೂರಾಗ್ಬಿಟ್ಟಿದೆ. ಡೆಂಟಿಸ್ಟ್ ಆಗಬೇಕು ಮಗ, ಡಾಕ್ಟರ್ ಆಗಿ ಮನೆಗೆ ಬರ್ತೀನಿ ಅಂತ ಅಂದವನು ಹೆಣವಾಗಿ ಬಂದ್ಬಿಟ್ಟ. ಮಗಳು ಓದಿ ಇಂಜಿನಿಯರ್ ಏನೋ ಆಗ್ಬಿಟ್ಲು, ಇನ್ನೇನಿದ್ರು ಆಕೆಯ ಮದುವೆಯನ್ನ ಧಾಮ್ ಧೂಮ್ ಅಂತ ಮಾಡಬೇಕು ಅನ್ಕೊಂಡಿದ್ದ ಹೆತ್ತವರಿಗೆ ಮಗಳ ಸಾವಿನ ಸುದ್ದಿ ಬರಸಿಡಿಲು ಬಡ್ದಂಗೆ ಆಗ್ಬಿಡ್ತು. ಇನ್ನು ಮಗಳು ಮೆರಿಟ್ ಸ್ಟೂಡೆಂಟ್, ಆಕೆಗೆ ಕ್ರಿಕೆಟ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಕೊಹ್ಲಿ ಅಂದ್ರೆ ಅತ್ಯಂತ ಹುಚ್ಚು ಪ್ರೀತಿ. ಹಾಗಾಗಿ ಒಂದ್ಸಲನಾದ್ರೂ ವಿರಾಟ್ ಕೊಹ್ಲಿನ ತೋರಿಸಿ ಆಕೆಯನ್ನ ಖುಷಿ ಪಡಿಸ್ಬೇಕು ಅಂತ ಮಗಳನ್ನ ಕರೆದುಕೊಂಡು ಹೋದ್ರೆ ಮಗಳು ವಾಪಸ್ ಮನೆಗೆ ಬರಲೇ ಇಲ್ಲ. ಇನ್ನು ಇದ್ದ ಒಬ್ಬ ಮುದ್ದಿನ ಮಗನಿಗಾಗಿ ಕೋಟಿ ಕೋಟಿ ಆಸ್ತಿಯನ್ನ ತಂದೆ ಮಾಡಿದ್ರು. ಆದ್ರೆ ಈಗ ಆ ಮಗನೇ ಇಲ್ಲ ಅಂದಮೇಲೆ ನಾವು ಯಾಕಿರಬೇಕು ಅನ್ನುವ ನೋವು ಹೆತ್ತವರದ್ದು. ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ಕಥೆ. ಇದೇ ಹೊತ್ತಿನ ವಿಶೇಷ ಕಣ್ಣೀರ ಕಥೆಗಳು. ಆರ್ಸಿಬಿಯ ವಿಜಯೋತ್ಸವದ ವೇಳೆ ಸಂಭವಿಸಿದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರವಣ್ ಮನೆಯಲ್ಲೀಗ ನೀರವ ಮೌನ ಆವರಿಸಿಬಿಟ್ಟಿದೆ. ಶ್ರವಣ್ ಫೋಟೋ ಮುಂದೆ ಅವರ ತಾಯಿ ಗಳಗಳನ್ನೇ ಅಳ್ತಾ ಇದ್ರೆ ಎಂಥವ್ರಿಗೂ ಕೂಡ ಮನ ಕಲ್ಕತ್ತೆ. ಡಾಕ್ಟರ್ ಆಗಿ ಮನೆಗೆ ಮಗ ಬರ್ತಾನೆ ಅಂತ ಅಂದ್ಕೊಂಡಿದ್ರು, ಬಟ್ ಹೆಣವಾಗಿ ಬಂದ್ಬಿಟ್ಟ. ಅದನ್ನು ನೆನಪಿಸ್ಕೊಂಡು ಶ್ರವಣ್ ತಾಯಿ ಕಣ್ಣೀರಾಗ್ತಾ ಇದ್ದಾರೆ. ಸರ್ಕಾರ ಕೊಡೋ ದುಡ್ಡು ನಮಗೆ ಬೇಕಾಗಿಲ್ಲ, ನಾನೇ 10 ಕೋಟಿ ರೂಪಾಯಿ ಕೊಡ್ತೀನಿ, ನನ್ನ ಮಗನನ್ನು ವಾಪಸ್ ತಂದು ಕೊಡ್ತೀರಾ ಅಂತ ಅವರ ತಂದೆ ಭಾವುಕರಾಗ್ಬಿಟ್ರು. ಮಗನನ್ನು ಕಳೆದುಕೊಂಡ ಪೋಷಕರನ್ನ ನಮ್ಮ ಚಿಕ್ಕಬಳ್ಳಾಪುರದ ರಿಪೋರ್ಟರ್ ರಾಜಪ್ಪ ಮಾತಾಡಿಸಿದ್ದಾರೆ. ಒಂದ್ಸಲ ಕೇಳೋಣ. ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದಂತಹ ಕಾಲ್ತುಳಿತ ದುರಂತದಲ್ಲಿ ಚಿಂತಾಮಣಿ ಮೂಲದ ಇಬ್ಬರು ದುರಂತ ಅಂತ್ಯವನ್ನ ಕಂಡಿದ್ರು. ಈಗ ನಿನ್ನೆ ಅಷ್ಟೇ ಅವರ ಹಾಲು ತುಪ್ಪ ಕಾರ್ಯಕ್ರಮವನ್ನು ಮುಗಿಸಿದ್ದಾರೆ. ಈಗ ನಾನು ಅವರು ಶ್ರವಣ್ ಮನೇಲಿದ್ದೀನಿ. ಇದು ಕುರುಟಳ್ಳಿ ಗ್ರಾಮ. ಇಲ್ಲಿ ನೋಡಿಸ್ತಾ ಹೋಗ್ತೀನಿ. ನಿನ್ನೆ ಅಷ್ಟೇ ಕಾರ್ಯಕ್ರಮ ಮುಗಿಸಿ ಆ ತಾಯಿ ಈಗ ಮಗನ ಮುಖವನ್ನು ನೋಡ್ತಾ ಕೂತಿದ್ದಾರೆ. ಯಾಕಂದ್ರೆ ಕೈಗೆ ಬಂದ ಮಗ ಇವತ್ತು ಬಾಯಿಗೆ ಬಂದಿಲ್ಲ ಅಂತೇಳಿ ದುಃಖದ ಮಡುವಿನಲ್ಲಿ ಈಗೂ ಕೂಡ ತಾಯಿ ನೋವನ್ನ ಅನುಭವಿಸ್ತಾ ಇರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ಹಾಲು ತುಪ್ಪ ಕಾರ್ಯಕ್ರಮ ಮುಗಿಸಿದ್ದಾರೆ. ಯಾಕಂದ್ರೆ ಈಗ ಡೆಂಟಲ್ ಮೆಡಿಕಲ್ ಕಾಲೇಜಲ್ಲಿ ವಿದ್ಯಾರ್ಥಿಯಾಗಿ ಓದ್ತಾ ಇದ್ದ, ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರು. ನಮ್ಮ ಮಗ ಕೋಟ್ಯಾಧಿಪತಿ ಆಗ್ತಾನೆ, ಡಾಕ್ಟರ್ ಆಗ್ತಾನೆ, ವೈದ್ಯ ಆಗ್ತಾನೆ, ಇವರಿಗೆ ಒಳ್ಳೆ ಕೀರ್ತಿಯನ್ನು ತರ್ತಾನೆ, ಒಳ್ಳೆ ಹೆಸರನ್ನು ತರ್ತಾನೆ ಅಂತಕ್ಕಂಥ ಆಸೆಯನ್ನು ಸಹ ಇಟ್ಕೊಂಡಿದ್ರು. ಈಗ ಅವರ ಆಸೆ ಎಲ್ಲ ನುಚ್ಚು ನೂರಾಗಿರ್ತಕ್ಕಂಥದ್ದು. ಈಗ ತಮ್ಮ ಮಗ ಡಾಕ್ಟರ್ ಆಗಿ ಬರೋದು ಬಿಟ್ಬಿಟ್ಟು ಈಗ ಒಂದು ಶವವಾಗಿ ಮನೆಗೆ ಬರ್ತಾನೆ ಅಂತೇಳಿ ಕನಸು ಮನಸ್ಸಲ್ಲಿ ಸಹ ಅವರು ತಿಳ್ಕೊಂಡಿರಲಿಲ್ಲ. ಈಗ ನಾನು ಅವರ ಮನೇಲಿ ಈಗ ಅವರ ತಾಯಿನ ಮಾತಾಡ್ಸಾ ಹೋಗ್ತೀನಿ. ಯಾಕಂದ್ರೆ ಅವ್ರ ತಾಯಿ ಮೊನ್ನೆ ಮಾತಾಡ್ಸಕ್ ಆಗ್ಲಿಲ್ಲ. ಯಾಕಂದ್ರೆ ಆ ದುಃಖದ ಶೋಕದಲ್ಲಿ ಮುಳುಗೋಗಿದ್ರು. ಈಗ ತಾಯಿನ ಮಾತಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಅಮ್ಮ, ಈಗ ಈ ತರ ಆಗುತ್ತೆ ಅಂತ ನೀವು ಅನ್ಕೊಂಡಿದ್ರ? ಕನಸಲ್ಲ ಅನ್ಕೊಂಡಿಲ್ಲ. ನನ್ ಮಗ ಡಾಕ್ಟರ್ ಆಗಿ ಮನೆಗ್ ಬರ್ತಾರೆ, ಶವವಾಗಿ ಬರ್ತಾರಂತ ನನ್ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಮಗ್ ಗೊತ್ತೇ ಇಲ್ಲ ನಮ್ ಮಗ ಈ ತರ ನಮ್ಮೂರಲ್ಲಿ ಕೂಡ ಎಲ್ಲೂ ಹೋಗಲ್ಲ. ನಮ್ ಮಗ ಆ ತರದು ಫಂಕ್ಷನ್, ಆ ತರ ಫಂಕ್ಷನ್ ಏನಕ್ ಮಾಡ್ಬೇಕು? ಜನರು ಉಸಿರು ತೆಗಿಯೋಂತ ಆ ತರ ಫಂಕ್ಷನ್ ಏನಕ್ ಮಾಡ್ಬೇಕು? ಇಂತ ಮಗನ್ ತಂದ್ ಕೊಡ್ತಾರ, ಅವ್ರು ನಮ್ಗೆ ತಂದು ಕೊಡಲ್ಲ. ನಿಮ್ಗೆ ಯಾವ ರೀತಿ ಗೊತ್ತಾಯ್ತು? ಹೇಗ್ ಗೊತ್ತಾಯ್ತಮ್ಮ ನಿಮ್ಗೆ? ನಮಗ್ ಫೋನ್ ಬಂತ ಅಷ್ಟೇ, ಸೀರಿಯಸ್ ಆಗಿದ್ದಾರೆ ಅಂದ್ರು. ನಾವು ಕಾರ್ ಮಾಡ್ಕೊಂಡು ಹೋಗಷ್ಟ್ರಲ್ಲಿ ಏನಾಯ್ತೋ ಏನೋ ನನ್ಗೇನು ಗೊತ್ತಿಲ್ಲ. ಅಷ್ಟೇ ನನ್ಗೆ ಅಲ್ಗೋಗಿ ಇಳ್ದಿರೋದು ಒಂದೇ ನನ್ಗೆ ಜ್ಞಾಪಕ, ಮತ್ತೆ ಏನು ನನ್ ಜ್ಞಾಪಕ ಇಲ್ಲ. ಮತ್ತೆ ಬೆಳಿಗ್ಗೆ ಊರ್ಗ್ ಬಂದಾಗೆ ನನ್ಗೆ ಗೊತ್ತಾಗಿತ್ತು ನನ್ ಮಗ ಇಲ್ಲ, ನನ್ ಮಗ ಬಂದಿಲ್ಲ. ಇಬ್ರು ಗಂಡು ಮಕ್ಳು 2 ಕಣ್ಣಿದ್ದಂಗಿದ್ರು, 5 ಜನ ಹೆಣ್ಣು ಮಕ್ಳು ಬೇರೆ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಯಾವ ರೀತಿ ಈಗ ಪರಿಸ್ಥಿತಿ ಇದೆ ಮನೇಲಿ? ಯಾವ ರೀತಿ ಇದೆ ಅಂದ್ರೆ ಏನ್ ಹೇಳಿ ನಾನು? ಕೈಗ್ ಬಂದ ಮಗ ಮಣ್ಗೋದ್ನೆ ಯಾವ ತರ ಬದುಕ್ಬೇಕು? ನಮ್ ಜೀವನ ಪರಂತಿ ಇರೋಷ್ಟ್ ದಿನಾನು ಅದು ಕುರುಗೆ ತಾನೆ ನಮ್ಗೆ. ಇಷ್ಟ್ ದಿನ ಇದ್ರುನು ನಮ್ ಮಗ ಇಲ್ವೇ ಅನ್ನೋದೊಂದೇ ಆಲೋಚನೆ ನಮ್ಗೆ. ಇನ್ನೇನೈತೆ ಅದ್ರಲ್ಲಿ? ನೆನ್ನೆ ತಾನೇ ಹಾಲು ತುಪ್ಪ ಕಾರ್ಯಕ್ರಮ ಮುಗಿಸಿದ್ರೆ ಇವತ್ತಿಗೆಲ್ಲ ಇನ್ನು ಎಷ್ಟೋ ವರ್ಷಗಳಾದ್ರೂ ಕೂಡ ನಿಮ್ಗೆ ಪುತ್ರ ಶೋಕ ತಪ್ಪಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ನಿಮ್ಗೂ ಕೂಡ ಇರೋಷ್ಟ್ ದಿನಾನು ಅಷ್ಟೇ, ಸಾಯೋಷ್ಟ್ ದಿನ ಅಷ್ಟೇ ಮನ್ಸಲ್ಲಿ ಇದ್ದೋಗತ್ತೆ. ಪೋಷಕರ ಶ್ರವಣ್ ತಂದೆ ಇದ್ದಾನೆ, ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸರ್ಕಾರ ಏನೋ ಈಗ ಕೇವಲ ಒಂದು 10-20 ಲಕ್ಷ ಕೊಟ್ಬಿಟ್ಟು
ಕೈ ತೊಳ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇದು ಎಷ್ಟು ಕೋಟಿ ಕೊಟ್ರು ಇಂಥ ಮಗನ ತಂದ್ಕೊಡಕ್ ಆಗಲ್ಲ ಸರ್ ಸರ್ಕಾರದ ಕೈಯಲ್ಲಿ. ನಾನೇ ಏನಂತ ಸರ್? 10 ಕೋಟಿ ಕೊಡ್ತೀನಿ ನಮ್ಮ ಮಗಳು ಕಳಿಸಿ ಸರ್. ನಾನೇ 10 ಕೋಟಿ ಕಳಿಸ್ತೀನಿ ನಮ್ಮ ಮಗಳು ಕಳಿಸಿ. ಬೇಕಾದ್ರೆ ನಮ್ಮ ಆಸ್ತಿ ಹೋಗ್ಬಿಟ್ಟು ಇನ್ನೇನಿದೆ ಸರ್, ಏನೆಲ್ಲ ಆಸೆ ಇಟ್ಕೊಂಡಿರಿ ಮಗನ ಮೇಲೆ ಅಂತ? ಒಳ್ಳೆ ಡಾಕ್ಟರ್ ಆಗ್ತಾನೆ, ಜನಗಳಿಗೆ ಸೇವೆ ಮಾಡ್ತಾನೆ, ನಮ್ ಕುಟುಂಬಕ್ಕೆ ಕೀರ್ತಿ ತಂತಾನೆ, ಅಷ್ಟು. ದುಡ್ಡು ಆಸೆ ಇಲ್ಲ, ನಮ್ಮ ಮಗನು ನಮ್ಗೆ ಕೀರ್ತಿ ತರ್ತಾನೆ ಅಂತದೆ. ಓದೋದ್ರಲ್ಲಿ ಆಗಿರ್ಬೋದು, ಈ ಎಲ್ಲಾ ವಿಚಾರದಲ್ಲೂ ಯಾವ ರೀತಿ ಅವನು ಆಕ್ಟಿವ್ ಆಗಿದ್ದ ಅಂತ? ಎಲ್ಲ ಚೆನ್ನಾಗಿದ್ದೀನಿ ಸರ್. ಒಬ್ರ ಜೊತೆಗೆ ಹೋಗ್ತಾ ಇಲ್ಲ, ಮನೆಗ್ ಬಂದ್ರೆ ತೋಟ ಹೋದ್ರು, ಇಲ್ಲ ಅಂದ್ರೆ ಮನೆ, ಅಷ್ಟೇ. ಈಗ ತುಂಬಾ ಪ್ರತಿಭಾವಂತ ವಿದ್ಯಾರ್ಥಿ, ಮೆಡಿಕಲ್ ಕಾಲೇಜಲ್ಲಿ ಫ್ರೀ ಸೀಟ್ಸ್ ಅನ್ನ ಹೊಡೆದಿದ್ದ. ನೀನು ಡಾಕ್ಟರ್ ಆಗ್ತಾನೆ ಅನ್ನೋ ಒಂದು ಕನಸಲ್ಲಿ ನೀವು ಕೂಡ ಮುಳುಗೋಗಿದ್ರಿ. ಆ ಕನಸು ಈಗ ನುಚ್ಚು ಆಗ್ಬಿಟ್ಟಿದೆ, ಏನ್ ಹೇಳ್ತೀರಿ? ಏನ್ ಮಾಡಕ್ಕಾಗತ್ತೆ ಸರ್ ಇವಾಗ? ಅದು ಫಂಕ್ಷನ್ ಅವರು ಸರಿ ಇಲ್ಲ ಮಾಡಿದ್, ಸರಿ ಇಲ್ಲ. ಹೋಗುವಾಗ ಏನಾದ್ರು ನಿಮ್ಗೆ ಹೇಳ್ಬಿಟ್ಟು ಹೋಗಿದ್ನ ಈ ತರ ಇಲ್ಲ. ಫಂಕ್ಷನ್ ಹೋಗ್ತೀನಿ ಅಂತ ಹೇಳಿ? ಹೇಳಿಲ್ಲ. ಆಕಸ್ಮಿಕವಾಗಿ ಹೋಗಿ ಈ ತರ ಆಗಿದೆ ನಿಮ್ಗೆ? ಹೌದು ಸರ್. ಅಲ್ಲಿಂದ 3 ಕಿಲೋಮೀಟರ್ ಕಾಲೇಜಿನಿಂದ ಸ್ಟೇಡಿಯಂ, ಹಂಗೆ ಕ್ಲಾಸ್ ಬಿಟ್ಟಿದ್ದಾರೆ, ಅಷ್ಟೊತ್ತಿಗೆ ಹೋಗಿದ್ದೆ. ಇದಿಷ್ಟು ಇಲ್ಲಿನ ಇವರು ಇಬ್ಬರು ತಂದೆ ತಾಯಿ ಹೇಳ್ತಕ್ಕಂಥ ಮಾತು. ಒಟ್ಟಾರೆಯಾಗಿ ಹೇಳೋದಾದ್ರೆ ಏನು ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲೆಯ ಒಂದು ಕುಟ್ರಳ್ಳಿ ಗ್ರಾಮದಲ್ಲಿ ಇವರು ಏನು ಈ ಪುತ್ರಶೋಕ ಅನುಭವಿಸ್ತಾ ಇದಾರೆ. ಇವರು ಶಾಪ ಕೂಡ ಸರ್ಕಾರಕ್ಕೆ ತಟ್ಟದೇ ಇರೋಲ್ಲ ಅಂತೇಳಿ ಇವರು ಕೂಡ ಶಾಪ ಆಗ್ತಾರೆ. ಯಾಕಂದ್ರೆ ಏನು RCB ವಿಜಯೋತ್ಸವದ ವೇಳೆ ನಡೆದಂತಹ ಕಾಲ್ತುಳಿದ ದುರಂತದಲ್ಲಿ ಈ ರೀತಿಯಾಗಿ ಬೆಳೆದು ತನ್ನ ಕೈಗೆ ಬರ್ತಾನೆ ಮಗ, ಊರಿಗೆ ಒಳ್ಳೆ ಕೀರ್ತಿ ತರ್ತಾನೆ ಅಂತಕ್ಕಂಥ ಆಸೆ ಇಟ್ಕೊಂಡಿರೋ, ಅದೇ ಇವ ಮಗ ಶವವಾಗಿ ಬಂದಿದ್ದಾನೆ. ನೆನೆತಾನ ಹಾಲು ತುಪ್ಪ ಮುಗಿಸಿ ಇವತ್ತು ಆ ಫೋಟೋ ಮುಂದ್ಗಡೆ ಕೂತ್ಕೊಂಡು ತಂದೆ ತಾಯಿ ಹೇಳ್ತಾ ಇದಾರೆ. ಇದಕ್ಕೆ ಯಾರ ಕಾರಣ, ಇದಕ್ಕೆಲ್ಲ ಹೊಣೆ ಯಾರು ಅಂತಕ್ಕಂಥದ್ದು ಈಗ ರಾಜ್ಯದ ಜನರ ಪ್ರಶ್ನೆ ಆಗಿರ್ತಕ್ಕಂಥದ್ದು. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.